ನಾವು ಈ ದಿನ ಕದಡಿದ ಸಲಿಲಂ ಅಂತೇಳಿ ಒಂದದೇ ಪದ್ಯದ ಮುಂದುವರಿದ ಭಾಗವನ್ನು ಚರ್ಚೆ ಮಾಡಲಿದ್ದೇವೆ. ತಮಗೆಲ್ಲರಿಗೂ ಈ ತರಗತಿಗೆ ನಮ್ಮ ಕನ್ನಡ ಡಿಂಡಿಮ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಈ ರಾಕ್ಷಸನನ್ನು ನೋಡಿದಂತಹ ಸೀತೆಗೆ ಇನ್ನೇನು ಕೇಳಲಿಕ್ಕಿದೆ ಅವನ ಬಾಯಿಯಿಂದ ಕೆಟ್ಟ ವಾರ್ತೆಯನ್ನು ಅನ್ನುವಂಥದ್ದಕ್ಕೆ ನಿಲ್ಲಿಸಿದೆವು. ಈಗ ಅದರ ಮುಂದುವರೆದ ಭಾಗವನ್ನು ಚರ್ಚೆ ಮಾಡೋಣ. ಅಂತೂ ತಲ್ಲಣಿಸುತ್ತಿದ್ದ ಮಾನಿನಿಯಂ ಏಯ್ದೆ ಬಂದು ಈ ರೀತಿಯಾಗಿ ತಲ್ಲಣಕ್ಕೆ ಒಳಗಾದಂತಹ ಸೀತೆಯ ಹತ್ತಿರ ಬಂದು ರಾವಣ ದಶಾನನ ಇಂತೆಂದಂ ದಶಾನನ ಅಂತಂದರೆ ರಾವಣ ಈ ರೀತಿಯಾಗಿ ಹೇಳಿದ. ಬಹುರೂಪಿಣಿ ವಿದ್ಯೆ ಸಾಧ್ಯವಾದುದು, ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ, ಸಾಧ್ಯವಾದುದು ಇನ್ನು ಅಸಾಧ್ಯವಪ್ಪ, ಮರುವಕ್ಕಮಿಲ್ಲ, ನನಗೆ ಎದುರು ಪಕ್ಷ ಅನ್ನುವಂಥದ್ದು ನನಗೆ ಎದುರು ನಿಲ್ಲುವಂಥ ಯಾವುದೇ ಎದುರು ಪಕ್ಷಗಳು ಇಲ್ಲ ಅನ್ನುವಂಥದ್ದನ್ನು ಹೇಳಿ, ಈಗ ನಿನ್ನ ನೆಚ್ಚಿನ ರಾಮನ ದೆಸೆಯ ಬಿಟ್ಟು ನಿನ್ನ ನೆಚ್ಚಿನ ರಾಮನಾದಂತಹ ಆ ರಾಮನ ದಿಕ್ಕನ್ನು ಕಾಯದೆ ಅವನ ಎದುರು ನೋಡದೆ ಅವನನ್ನು ಬಿಟ್ಟು ಎನಗೊಡಂಬಟ್ಟು ನನಗೆ ಒಲಿದು ಸಾಮ್ರಾಜ್ಯ ಸುಖವನ್ನು ಅನುಭವಿಸು, ನನ್ನ ಸಮಸ್ತ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಅಂತೇಳಿ ರಾವಣ ಹೇಳಿದ ಮೇಲೆ ಸೀತೆಗೆ ಏನಾಯಿತು ಅಂತ ಹೇಳಿದ್ರೆ ವಿಹ್ವಲೀಚಿತ್ತಭೂತೆಯಾಗಿದ್ದು ವಿಹ್ವಲೀಭೂತಚಿತ್ತೆಯಾಗಿದ್ದು ಅಂದರೆ ಆಕೆ ಈ ದುಃಖತಪ್ತ ಮನಸ್ಸುಗಳಾಗಿಬಿಟ್ಲು ಅನ್ನುವಂಥದ್ದಕ್ಕೆ ನಾವು ನಿಲ್ಲಿಸಿದ್ವಿ. ಈಗ ಅದರ ಮುಂದುವರೆದು ಆಕೆಗೆ ಯಾವಾಗ ದುಃಖತಪ್ತ ಮನಸ್ಸಾಯಿತೋ ಮುಂದುವರೆದು ಆಕೆಯ ಪ್ರತಿಕ್ರಿಯೆ ಏನು ಅನ್ನುವಂಥದ್ದನ್ನು ಈ ಮುಂದುವರೆದ ಪದ್ಯದಲ್ಲಿ ತಿಳಿಯೋದಾದರೆ, ಕರುಣಿಸುವ ಎನಗೆ ದಶಕಂಧರ ದುರದೊಳ್ ರಘುತನೂಜನ ಆಯು ಪ್ರಾಣಂ ಬರೆಗಂ ಬಾರದಿರ್ ಎನುತು ಧರಿತ್ರಿಯೊಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್. ಅಂದರೆ ನೀನು ನನ್ನ ಮೇಲೆ ಕರುಣೆ ತೋರಿಸೋದಾದರೆ ನನಗೆ ದಶಕಂಧರ ಅಂದರೆ ರಾವಣ, ದುರದೊಳ್ ಅಂದರೆ ಯುದ್ಧದಲ್ಲಿ, ರಘುತನೂಜನ ಆಯು ಪ್ರಾಣಂ, ಈ ರಘುತನುಜ ಅಂದರೆ ರಾಮನ ಪ್ರಾಣಕ್ಕೆ ಕುತ್ತು ತರುವಂತಹ ಗೋಜಿಗೆ ಹೋಗದಿರು, ಅವನ ಪ್ರಾಣದ ವರೆಗೆ ಆ ಪ್ರಾಣ ತೆಗಿತೀನಿ ಅನ್ನುವಂಥ ಮಾತಿನ ತನಕನೂ ನೀನು ಅಲ್ಲಿ ತನಕ ಹೋಗಬೇಡ ಅಂತೇಳಿ ಹೇಳಿ, ಧರಿತ್ರಿಯೊಳ್ ಅಂದರೆ ಭೂಮಿಯಲ್ಲಿ ಮೈಯ ನೊಕ್ಕು, ಆ ಭೂಮಿಯಲ್ಲಿ ಮೈಯನ್ನು ಚೆಲ್ಲಿ ಮೂರ್ಛೆಗೆ ಸಂದಳು ಅಂದರೆ ಮೂರ್ಛೆ ಹೋಗಿ ಬಿದ್ದಳು. ಈ ಮೂರ್ಛೆ ಹೋದಂತಹ ಸೀತೆಗೆ ಮುಂದುವರೆದು ಏನಾಗ್ತದೆ ಅನ್ನುವಂಥದ್ದು ಮುಂದಿನ ಪದ್ಯದಲ್ಲಿ. ಜಾನಕಿ ಮೂರ್ಛಿತೆಯಾಗಿ ದಶಾನನ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾಧೀನ ಸಮುತ್ಪನ್ನ ದುರಘ ದುಷ್ಪರಿಣಿತಿಯಂ. ಅಂದರೆ ಯಾವಾಗ ಜಾನಕಿ ಮೂರ್ಛೆಗೆ ಹೋಗಿ ಬೀಳ್ತಾಳೆ ಆವಾಗ ಈ ದಶಾನನಿಗೆ ಅಂದರೆ ರಾವಣನಿಗೆ ಅನುಕಂಪ ಹುಟ್ಟುತ್ತದೆ, ಒಂದು ಕರುಣೆ ಅನ್ನುವಂಥದ್ದು ಹುಟ್ಟಿ ತನ್ನನ್ನು ತಾನೇ ಪಳೆದುಳಿದು ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾವ ಕೆಟ್ಟ ಪರಿಣಾಮವಾಗಿ ಅವನಿಗೆ ಏನಾಗ್ತದೆ ಅಂತಂದರೆ ತನ್ನನ್ನು ತಾನು ಬೈದುಕೊಳ್ಳುವಂಥದ್ದು ಅಥವಾ ಹಿಂಸಿಸಿಕೊಳ್ಳುವಂಥದ್ದು, ತನ್ನ ಮೇಲೆ ತನಗೆ ಒಂದು ರೀತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಂದಿಸಿಕೊಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಕರ್ಮಾಧೀನ ಸಮುತ್ಪನ್ನ, ಯಾವ ಕರ್ಮಕ್ಕಾಗಿ ಹುಟ್ಟಿದ ಈ ದುರಘ ಅಂದರೆ ಕೆಟ್ಟ ಪರಿಣಾಮದಿಂದ ಹೀಗೆ ಮಾಡಿದೆ ನಾನು, ಯಾವ ಕಾರಣಕ್ಕಾಗಿ ನಾನು ಈ ಥರದ ಸೀತೆಯನ್ನು ನಾನು ಅಪರಿಚಿ ತಂದು ಅವಳ ಮೇಲೆ ವ್ಯಾಮೋಹ ಮಾಡಿದೆ ಅನ್ನುವಂಥದ್ದು ಒಂದು ರೀತಿ ತನ್ನನ್ನು ತಾನು ನಿಂದಿಸಿಕೊಳ್ಳುವಂಥ ಪರಿಸ್ಥಿತಿಗೆ ತಂದು ನಿಂತಿದೆ ಇಲ್ಲಿ ಈ ಸಂಗತಿ. ಮುಂದುವರೆದು ಏನಾಗ್ತದೆ ಅಂತ ಹೇಳಿದ್ರೆ ಈ ಪದ್ಯದ ಶೀರ್ಷಿಕೆ ಇದೆ, ಆ ಶೀರ್ಷಿಕೆಯ ಮೂಲಕ ಈ ಪದ್ಯ ಆರಂಭವಾಗುವಂಥದ್ದು ಮುಂದಿನದು. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶಾವದನಂಗೆ ಆದುದು ವೈರಾಗ್ಯಮಂ ಸೀತೆಯೊಳ್ ಉದಾತ್ತನೊಳ್ ಪುಟ್ಟದಲ್ತೆ ನೀಲಿರಾಗಮಂ. ಕದಡಿದ ಸಲಿಲ, ಕದಡು ಅಂತಂದರೆ ಈ ನೀರು ಏನಾಗುವಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಕದಡು ಅಂತ ಹೇಳಿದ್ರೆ ಈ ಕೆಸರಾದಂಥದ್ದು, ಪದ್ಯದ ಶೀರ್ಷಿಕೆ ಕೂಡ ಅದೇ ಇದೆ. ಕದಡು ಅಂತ ಹೇಳಿದ್ರೆ ಕೆಸರಾಗುವಂಥದ್ದು, ಸಲಿಲ ಅಂತ ಹೇಳಿದ್ರೆ ನೀರು, ತಿಳಿವಂದದೆ ಅಂತ ಹೇಳಿದ್ರೆ ಶುಭ್ರವಾಗುವ ರೀತಿ. ಹೇಗೆ ಕೆಸರಾದ ನೀರು ತಿಳಿಯಾಗ್ತದೆ ಅದೇ ರೀತಿಯಲ್ಲಿ ಇಲ್ಲಿ ದಶಾವದನನಿಗೆ ಅಂದರೆ ಈ 10 ತಲೆಯ ರಾವಣನನ್ನು ಕೂಡ ಏನಾಯಿತು ಅಂತ ಹೇಳಿದ್ರೆ ವೈರಾಗ್ಯವನ್ನು
ತಾಳ್ತಾ ಇದ್ದಾನೆ. ವೈರಾಗ್ಯ ಅನ್ನುವಂಥದ್ದು ಅವನಲ್ಲಿ ಹುಟ್ಟುತ್ತಾ ಇದೆ. ಯಾರ ಮೇಲೆ ವೈರಾಗ್ಯ ಅಂತ ಹೇಳಿದ್ರೆ ಸೀತೆಯ ಮೇಲೆ. ಸೀತೆಯೊಳ್ ಉದಾತ್ತನೊಳ್ ಹುಟ್ಟದಲ್ತೆ ನೀಲಿರಾಗಮಂ. ಈ ಉದಾತ್ತನಲ್ಲಿ ಹುಟ್ಟುವಂಥದ್ದು, ಉದಾತ್ತ ಅಂತಂದ್ರೆ ಶ್ರೇಷ್ಠ ಮನುಷ್ಯ. ಈ ರಾವಣ ಉದಾತ್ತ ಪುರುಷ ಅಂತೇಳಿ ನಾವು ಕಥೆಯಲ್ಲಿ ಕೇಳಿರುವಂಥದ್ದು. ಅದರಲ್ಲಿ ನಾಗಚಂದ್ರನ ಕಾವ್ಯದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಉದಾತ್ತನಾದ ರಾವಣನಲ್ಲಿ ಹುಟ್ಟದಂತೆ ನೀಲಿರಾಗಮಂ ಅಂತ ಹೇಳಿದ್ರೆ, ಉದಾತ್ತನಲ್ಲಿ ಕೆಟ್ಟ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ, ಆ ದುರಾಸೆ ಅನ್ನುವಂಥದ್ದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಉದಾತ್ತ ರಾವಣನಲ್ಲಿ ಯಾವಾಗಲೂ ಕೆಟ್ಟ ಪ್ರೀತಿ ಅನ್ನುವಂಥದ್ದು ಇರೋದಿಲ್ಲ. ಅಲ್ಲಿ ಅವನಲ್ಲಿ ಈ ಕೆಟ್ಟ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾಗ್ತದೆ. ಮುಂದುವರೆದು ಮತ್ತೆ ಅವನು ಈ ಮಾಡಿರುವಂಥ ಕೆಟ್ಟ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನಿರ್ತದೆ ಅಂತ ಹೇಳಿದ್ರೆ, ಈ ಮಾಡಿರುವ ಕೆಟ್ಟ ಪಾಪಗಳನ್ನು ಒಳ್ಳೆಯತನಕ್ಕೆ ಹೋಗ್ಲಿಕ್ಕೆ ದಾರಿ ಇರುತ್ತೆ ಅನ್ನುವಂಥದ್ದನ್ನು ಈ ರಾವಣನ ಮುಖಾಂತರ ನಮ್ಮ ಈ ಕಾವ್ಯ ತಿಳಿಸುವಂಥದ್ದು. ಏನಾಯಿತು ಅಂತ ಹೇಳಿದ್ರೆ, ಪತ್ತು ವಿಡಿದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದಳ್ ಇಳಿತಿಂ ಇಂದೆತ್ತಾನುಮಂ ಒಲ್ಲೆಂ ಇಪುದ ಉತ್ತಮನ್ ಆಚರಿಸಿ ಪತ್ತು ವಿಡಿದಿದ್ದಪ್ಪನೇ ಅಂತ ಹೇಳಿದ್ರೆ, ಪತ್ತು ಅಂತ ಹೇಳಿದ್ರೆ, ಪತ್ತು ವಿಡಿ ಅಂತ ಹೇಳಿದ್ರೆ ಕಳಚಿಕೊಳ್ಳುವಂಥ ಅರ್ಥ. ರವಿ ಸೂರ್ಯ, ಒಂದು ಸಂದರ್ಭದಲ್ಲಿ ಸೂರ್ಯನಿಗೂ ಕೂಡ ಹೇಗೆ ಮೋಡ ಕವಿದು ಅವನು ಕೂಡ ಒಂದು ರೀತಿ ಏನಾಗ್ತಾನೆ ಅಂತ ಹೇಳಿದ್ರೆ ಬೆಳಕನ್ನು ಕಳಚಿಕೊಳ್ತಾನಲ್ಲ, ಅದೇ ರೀತಿಯಾಗಿ ಈ ಮನುಷ್ಯ ಅನ್ನುವಂಥದ್ದು ತನಗೆ ಅಂಟಿರುವಂಥ ಕಲ್ಮಶಗಳನ್ನು, ಕೆಟ್ಟ ಭಾವನೆಗಳನ್ನು ಅವನು ಕೂಡ ಕಳಚಿಕೊಳ್ಳಲಿಕ್ಕೆ, ಅದನ್ನು ತೆಗೆದುಹಾಕಿಕೊಳ್ಳಲಿಕ್ಕೆ ಒಂದು ದಾರಿ ಅನ್ನುವಂಥದ್ದು ಇದ್ದೇ ಇರ್ತದೆ. ಅದಕ್ಕಾಗಿ ಈ ಮನದಲ್ಲಿ ಇಳಿತಿ ಎತ್ತಾನು ಪೊಲ್ಲೆನಿಪುದನ್ನು ಉತ್ತಮನ್ ಆಚರಿಸಿ ಪತ್ತು ಹಿಡಿದಿದ್ದಪ್ಪನೇ ಅಂತ ಹೇಳಿದ್ರೆ, ಈ ಮನ ಅಂತ ಹೇಳಿದ್ರೆ ಮನಸ್ಸು, ಅಳಿಪು ಅಂತ ಹೇಳಿದ್ರೆ ಮೋಹ, ಆಸೆ, ದುರಾಸೆ. ಮನದ ದುರಾಸೆಗಳಿಂದ ಮನುಷ್ಯ ಕೆಲವೊಮ್ಮೆ ಕೆಟ್ಟವನು ಅನಿಸಿಕೊಳ್ತಾನೆ. ಹೇಗೆ ಈ ಜಗತ್ತನ್ನು ಬೆಳಗುವ ಸೂರ್ಯನಿಗೂ ಕೂಡ ಗ್ರಹಣ ಅನ್ನುವಂಥದ್ದು, ಈ ಜಗತ್ತನ್ನು ಬೆಳಗುವ ಸೂರ್ಯನಿಗೂ ಕೂಡ ಮೋಡ ಕವಿದು ಕತ್ತಲಾಗ್ತದಲ್ಲ, ಹಾಗೆ ಮನುಷ್ಯನಲ್ಲೂ ಕೂಡ ಈ ಥರದ ಒಂದಷ್ಟು ಮೋಹ ಅನ್ನುವಂಥದ್ದು, ದುರಾಸೆ ಅನ್ನುವಂಥದ್ದು ಇರುತ್ತದೆ. ಅದನ್ನು ಅಳಿಸಿಕೊಳ್ಳುವಂಥದ್ದಕ್ಕೆ ಸಾಧ್ಯ ಆಗುವಂಥದ್ದನ್ನು ಇಲ್ಲಿ ಪೊಲ್ಲೆನಿಪುದ ಅಂದರೆ ಕೆಟ್ಟವನು ಅನಿಸಿಕೊಳ್ಳೋದು, ತದನಂತರ ಅವನಿಗೆ ಉತ್ತಮನಾಗಲಿಕ್ಕೆ ದಾರಿ ಇರ್ತದೆ ಅನ್ನೋದನ್ನು ಇಲ್ಲಿ ತಿಳಿಯುವಂಥದ್ದು. ಹೇಗೆ ಈ ಒಳ್ಳೆಯದನ್ನು ಆಚರಿಸಿ ಕೆಟ್ಟದ್ದನ್ನು ದೂರ ಮಾಡಿಕೊಳ್ತಾನೋ, ಒಳ್ಳೆಯದನ್ನು ಆಚರಣೆ ಮಾಡಿ ಕೆಟ್ಟದ್ದನ್ನು ದೂರ ಮಾಡಿಕೊಳ್ಳುವ ರೀತಿಯಲ್ಲಿ ಮನುಷ್ಯ ಸರಿಯಾಗ್ತಾನೆ, ಅದೇ ರೀತಿಯಲ್ಲಿ ಇಲ್ಲಿ ರಾವಣ ಒಂದು ಸಾಕ್ಷಿಯಾಗಿ ನಿಲ್ತಾನೆ. ಕೆಟ್ಟವನಾದ ಕಾರಣಕ್ಕಾಗಿ ಅವನಿಗೆ ಒಳ್ಳೆಯವನು ಅಲ್ಲ ಅಂತಲ್ಲ, ಅವನಿಗೂ ಕೂಡ ಒಳ್ಳೆಯವನಾಗಲಿಕ್ಕೆ ಒಂದು ದಾರಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿದು ಬರುವಂಥದ್ದು. ಮುಂದುವರೆದು ಅಂದರೆ ಮನುಷ್ಯನಾದವನು ತಪ್ಪು ಮಾಡುವಂಥದ್ದು ಸಹಜ ಗುಣ ಅನ್ನುವಂಥದ್ದನ್ನು, ಆ ತಪ್ಪಿನ ನಂತರ ಅವನಿಗೆ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕು ಅನ್ನುವಂಥದ್ದು. ಹೇಗೆ ಕದಡಿದ ನೀರು ಒಂದಷ್ಟು ಕಾಲ ಬಿಟ್ಟಾಗ ತಿಳಿಯಾಗ್ತದೋ, ಅದೇ ರೀತಿಯಲ್ಲಿ ಕೆಟ್ಟವನಾದವನಿಗೆ ಒಳ್ಳೆಯವನಾಗಲಿಕ್ಕೆ ಒಂದು ದಾರಿ ಎನ್ನುವಂಥದ್ದು ಇರುತ್ತದೆ. ಅಂತೂ ಮನದೊಳಗೆ ಕಾರುಣ್ಯ ರಸಮೇ ಸೀತೆಯೊಳ್ ಅನುರಕ್ತತೆಯಂ ಖರ್ಚಿ ಕಳೆವುದಂ ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಷಜ್ಜನಕ್ಕಿಂತೆಂದಂ. ಈ ಸಂದರ್ಭದಲ್ಲಿ ಈ ರೀತಿಯಲ್ಲಿ ತನ್ನ ಮನಸ್ಸಿನಲ್ಲೇ ಒಂದು ರೀತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರಾವಣನಿಗೆ ಒಂದು ಕರುಣೆಯ ರಸ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಒಗೆದೆ ಅಂತಂದರೆ ಹುಟ್ಟಿಕೊಳ್ತಾ ಇದೆ. ಕಾರುಣ್ಯ ರಸ ಅನ್ನುವಂಥದ್ದು, ಕರುಣೆ ಅನ್ನುವಂಥದ್ದು ಆ ಸೀತೆಯ ಅನುರಕ್ತವನ್ನು ಕಳಚಿ, ಅವನ ಮನಸ್ಸಿಗಿದ್ದಂತಹ ಆ ಸೀತೆಯ ಮೇಲಿನ ಭಾವನೆ ಕಳಚಿ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ದುರ್ಮೋಹಗಳನ್ನು ಕಡೆದು ಹಾಕಿ ಆಕೆಯ ಮೇಲೆ ಈಗ ರಾವಣನಿಗೆ ಏನು ಹುಟ್ಟುತ್ತಾ ಇದೆ ಅಂತ ಹೇಳಿದ್ರೆ ಕರುಣೆಯ ರಸ ಅನ್ನುವಂಥದ್ದು ಹುಟ್ಟುವಂಥದ್ದಾಗಿದೆ. ಈ ಕರುಣೆ ಅನುಕಂಪ ಅನ್ನುವಂತಹ ಒಂದು ದ್ರವ ನೀರು ರಾವಣನಿಗಾದಂತಹ ಒಂದು ದುರ್ಭಾವನೆ, ಅವನು ದುಷ್ಟತನವನ್ನು ಅದು ತೊಳೆದಾಗ್ತಾ ಇದೆ ಅಂತೇಳಿ, ಆನಂತರ ಅವನು ಮತ್ತೆ ಸಹಜ ಸ್ಥಿತಿಗೆ ಬರ್ತಾನೆ ಅನ್ನುವಂಥದ್ದು ಮುಂದುವರೆದು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸ್ವಭಾವ ಪರಿಣಿತಿಯೊಳ್
ನಿಂದು ಸ್ವಕೀಯ ಆಪ್ತ ಪರುಷ ಪರಿಷಜ್ಜನ್ ಇಕ್ಕಿದೆಂತೆಂದಂ. ಅಂದರೆ ಈ ಸಮಸ್ತ ತನ್ನ ಆಪ್ತ ಜನಗಳಿಗೆ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ. ಏನು ಅಂತ ಹೇಳಿದ್ರೆ, ಇದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆ. ಏನು ಅಂತ ಹೇಳಿದ್ರೆ, ನನ್ನಲ್ಲಿ ಆಗಿದ್ದಂತಹ ಕೆಟ್ಟ ಭಾವನೆಗಳು, ದುರ್ಭಾವನೆಗಳನ್ನು ತೊಳೆದು ಹಾಕಿ ಈಗ ನಾನು ಒಳ್ಳೆಯವನಾಗಲಿಕ್ಕೆ ಸಾಧ್ಯ. ಏನಾಗೆ ಬಗೆದೋರಿದಳಿಲ್ಲ ದಿವ್ಯ ಕೇಚರ